ಮಂಜೇಶ್ವರದಲ್ಲಿ ಅಶ್ರಫ್ ವರ್ಸಸ್ ಅಶ್ರಫ್ ಫೈಟ್. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಈಗ ಇಡೀ ಕೇರಳ ರಾಜ್ಯದ ಗಮನ ಸೆಳೆಯುತ್ತಿದೆ. ಇಲ್ಲಿ ಯುಡಿಎಫ್ ಮತ್ತು ಎನ್ಡಿಎ ನಡುವಿನ ನೇರ ಹಣಾಹಣಿ ಎಂದುಕೊಂಡಿದ್ದವರಿಗೆ ಈಗ ಶಾಕ್ ಎದುರಾಗಿದೆ. ಯಾಕಂದ್ರೆ ಮಂಜೇಶ್ವರದ ಚುನಾವಣಾ ಅಖಾಡಕ್ಕೆ ಎಸ್ಡಿಪಿಐ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಅಭ್ಯರ್ಥಿಗಳ ಹೆಸರಿನ ಸಾಮ್ಯತೆಯೇ ಈಗ ಯುಡಿಎಫ್ ನಿದ್ದೆಗೆಡಿಸಿದೆ. ಮಂಜೇಶ್ವರದಲ್ಲಿ ಈ ಬಾರಿ ಚುನಾವಣೆ ಅಷ್ಟು ಸುಲಭವಾಗಿಲ್ಲ. ಹಾಲಿ ಶಾಸಕ ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಅವರಿಗೆ ಸೆಡ್ಡು ಹೊಡೆಯಲು ಎಸ್ಡಿಪಿಐ ತನ್ನ ಜಿಲ್ಲಾ ಸಮಿತಿ ಸದಸ್ಯ ಕೆಎಂ ಅಶ್ರಫ್ ಅವರನ್ನ ಕಣಕ್ಕಿಳಿಸಿದೆ. ಕೇವಲ ಬೆರಳೆಣಿಕೆಯ ಮತಗಳ ಅಂತರದಿಂದ ಸೋಲು ಗೆಲುವು ನಿರ್ಣಯವಾಗುವ ಈ ಕ್ಷೇತ್ರದಲ್ಲಿ ಬಹುತೇಕ ಒಂದೇ ಹೆಸರಿನ ಇಬ್ಬರು ಅಭ್ಯರ್ಥಿಗಳು ಮುಖಾಮುಖಿಯಾಗುತ್ತಿರೋದು ಯುಡಿಎಫ್ ಪಾಳಯದಲ್ಲಿ ಭೀತಿ ಮೂಡಿಸಿದೆ. ಈವರೆಗೆ ಅಶ್ರಫ್ ಬಡಾಜೆ ಎಂದೇ ಸಾಮಾಜಿಕವಾಗಿ ಗುರುತಿಸಿಕೊಂಡಿದ್ದ ಎಸ್ಡಿಪಿಐ ಅಭ್ಯರ್ಥಿ ಈ ಚುನಾವಣೆಯಲ್ಲಿ ಕೆಎಂ ಅಶ್ರಫ್ ಎಂಬ ಹೆಸರಿನಲ್ಲಿ ಕಣಕ್ಕಿಳಿದಿರೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ಯುಡಿಎಫ್ಗೆ ಬೆಂಬಲ ನೀಡಿದ್ದ ಎಸ್ಡಿಪಿಐ ಈ ಬಾರಿ ಯಾಕೆ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿದೆ ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಎಕೆಎಂ ಅಶ್ರಫ್ ಜೊತೆಗಿನ ಹೊಂದಾಣಿಕೆ ಸಫಲವಾಗದಿರೋದು ಒಂದು ಕಾರಣವಾದ್ರೆ, ಮುಸ್ಲಿಂ ಲೀಗ್ ಮತ್ತು ಬಿಜೆಪಿ ಒಳಗೊಳಗೆ ಕೈಜೋಡಿಸಿವೆ ಎಂಬುದು ಎಸ್ಡಿಪಿಐನ ಗಂಭೀರ ಆರೋಪ. ಪೈವಳಿಕೆ ಗ್ರಾಮ ಪಂಚಾಯತ್ನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಯುಡಿಎಫ್ ಬೆಂಬಲ ನೀಡಿದ್ದನ್ನೇ ಉದಾಹರಣೆಯಾಗಿ ನೀಡಿರುವ ಎಸ್ಡಿಪಿಐ ಅಭ್ಯರ್ಥಿ ಕೆಎಂ ಅಶ್ರಫ್ ಅವರು ಈ ಬಾರಿ ಯುಡಿಎಫ್ಗೆ ಪಾಠ ಕಲಿಸಲು ಸಜ್ಜಾಗಿದ್ದಾರೆ ಎನ್ನಲಾಗುತ್ತಿದೆ. ಈ ಬೆಳವಣಿಗೆಯಿಂದ ಅತಿ ಹೆಚ್ಚು ಖುಷಿ ಕಾಣುತ್ತಿರೋದು ಮಾತ್ರ ಎನ್ಡಿಎ ಪಾಳಯದಲ್ಲಿ. ಕಳೆದ ಬಾರಿ ಕೇವಲ 745 ಮತಗಳ ಅಲ್ಪ ಅಂತರದಿಂದ ಗೆಲುವು ತಪ್ಪಿಸಿಕೊಂಡಿದ್ದ ಕೆ ಸುರೇಂದ್ರನ್ ಅವರಿಗೆ ಈ ಬಾರಿ ಎಸ್ಡಿಪಿಐ ಎಂಟ್ರಿ ವರದಾನವಾಗುವ ಸಾಧ್ಯತೆ ಇದೆ. ಕ್ಷೇತ್ರದಲ್ಲಿ ಎಸ್ಡಿಪಿಐಗೆ ಸುಮಾರು 10,000ದಷ್ಟು ಗಟ್ಟಿ ಮತಗಳಿವೆ ಎಂದು ಹೇಳಲಾಗುತ್ತಿದೆ. ಈ ಮತಗಳು ಯುಡಿಎಫ್ಗೆ ಬೀಳದೆ ಎಸ್ಡಿಪಿಐ ಪಾಲಾದ್ರೆ ಮಂಜೇಶ್ವರದಲ್ಲಿ ಕಮಲ ಅರಳುವುದು ಫಿಕ್ಸ್ ಎಂಬ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಆದರೆ ಮಂಜೇಶ್ವರದಲ್ಲಿ ಹಾಲಿ ಶಾಸಕ ಎಕೆಎಂ ಅಶ್ರಫ್ ಬಗ್ಗೆ ಬೇರೆಯದೇ ನಿಲುವು ಇದೆ. 5 ವರ್ಷಗಳ ಹಿಂದೆ ಮೊದಲ ಬಾರಿ ಸ್ಪರ್ಧಿಸುವಾಗ ಇದ್ದ ಅಶ್ರಫ್ ಅಲ್ಲ ಈಗಿರೋದು. ಈಗ ಅವರು ಜನಸಾಮಾನ್ಯರ ನಡುವೆ ಬೆರೆತು ಅವರ ಕಷ್ಟಗಳಿಗೆ ಸ್ಪಂದಿಸಿದ ಶಾಸಕ ಅಶ್ರಫ್ ಎಂದು ಯುಡಿಎಫ್ ಬೆಂಬಲಿಗರು ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಶಿರೂರಿನಲ್ಲಿ ನದಿಗೆ ಬಿದ್ದ ಲಾರಿಯಲ್ಲಿದ್ದ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ತೆ ಸಂದರ್ಭದಲ್ಲಿನ ಅಶ್ರಫ್ ಅವರ ಸಕ್ರಿಯ ಸಹಕಾರ, ಕುಂಬಳೆಯ ಆರಿಕಾಡಿಯ ಟೋಲ್ ಪ್ಲಾಜಾ ತೆರವುಗೊಳಿಸಲು ಅವರು ಮುಂಚೂಣಿಯಲ್ಲಿ ನಿಂತಿರೋದನ್ನ ಅವರ ಬೆಂಬಲಿಗರು ನೆನಪಿಸುತ್ತಿದ್ದಾರೆ. ಜೊತೆಗೆ ಎಸ್ಡಿಪಿಐ ಅಶ್ರಫ್ ಅವರ ಹೆಸರಿನ ಸಾಮ್ಯತೆಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು ಬಿಜೆಪಿಯ ಗೆಲುವಿಗೆ ಸಹಕರಿಸಲು ಎಂದೇ ಯುಡಿಎಫ್ ಬೆಂಬಲಿಗರು ಆರೋಪಿಸುತ್ತಿದ್ದಾರೆ. ಆದರೆ ಈವರೆಗೆ ಯುಡಿಎಫ್ಗೆ ಬಹಿರಂಗ ಬೆಂಬಲ ನೀಡುತ್ತಾ ಬಂದಿದ್ದ ಎಸ್ಡಿಪಿಐ ಈ ಚುನಾವಣೆಯಲ್ಲಿ ತನ್ನ ಅಭ್ಯರ್ಥಿಯನ್ನ ಏಕಾಏಕಿ ಕಣಕ್ಕಿಳಿಸಿರುವುದರ ಬಗ್ಗೆ ಮಂಜೇಶ್ವರದ ಕೆಲ ಮತದಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐ ಮತ್ತು ಅದರ ಅಂಗಸಂಸ್ಥೆಗಳು ಆರಂಭಿಕ ಹಂತದಲ್ಲಿ ಆರ್ಎಸ್ಎಸ್ ಅನ್ನ ಈ ದೇಶದಲ್ಲಿ ನೇರವಾಗಿ ಎದುರಿಸಬಲ್ಲ ಸಂಘಟನೆ ಇದ್ರೆ ಅದು ಎಸ್ಡಿಪಿಐ ಮಾತ್ರ. ಉಳಿದೆಲ್ಲ ಪಕ್ಷಗಳು ಆರ್ಎಸ್ಎಸ್ ನೊಂದಿಗೆ ರಾಜಿ ಮಾಡಿಕೊಂಡಿವೆ ಎಂದು ಪ್ರಚಾರ ಮಾಡಿದ್ದರು. ಆದರೆ ಇದೀಗ ಎಸ್ಡಿಪಿಐ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವುದರ ಮೂಲಕ ಪ್ರಖರ ಹಿಂದುತ್ವ ಅಭ್ಯರ್ಥಿ ಸುರೇಂದ್ರನ್ ಗೆಲುವಿಗೆ ಸಹಕರಿಸುತ್ತಿದ್ದು, ಇದು ಆರ್ಎಸ್ಎಸ್ ವಿರುದ್ಧದ ಹೋರಾಟ ಹೇಗೆ? ಇದು ಆರ್ಎಸ್ಎಸ್ಗೆ ಎಸ್ಡಿಪಿಐ ಮಾಡಿಕೊಡುವ ಅನುಕೂಲವಲ್ಲವೇ ಎಂದು ಯುಡಿಎಫ್ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಕೇಳುತ್ತಿದ್ದಾರೆ. ಮಂಜೇಶ್ವರದ ಬಿಜೆಪಿ ಅಭ್ಯರ್ಥಿ ಸುರೇಂದ್ರನ್ ವಿರುದ್ಧ ಮುಸ್ಲಿಂ ದ್ವೇಷದ ಹಲವು ಆರೋಪಗಳಿವೆ. ಆಹಾರವನ್ನ ಹಲಾಲ್ ಮಾಡುವ ಹೆಸರಿನಲ್ಲಿ ಮುಸ್ಲಿಮರ ಹೋಟೆಲ್ನಲ್ಲಿ ಮೌಲ್ವಿಗಳಿಂದ ಆಹಾರಗಳಿಗೆ ಉಗುಳಿಸಿ ಆ ಆಹಾರವನ್ನ ಹಿಂದೂಗಳಿಗೆ ನೀಡಲಾಗುತ್ತದೆ. ಈ ರೀತಿಯ ಪ್ರಕ್ರಿಯೆಯ ಮೂಲಕವೇ ಆಹಾರವನ್ನ ಹಲಾಲ್ ಮಾಡಲಾಗುತ್ತದೆ ಎಂದು ಹಸಿ ಸುಳ್ಳನ್ನ ಸುರೇಂದ್ರನ್ ಪ್ರಚಾರ ಮಾಡಿದ್ದರು. ಇಂತಹ ಕೋಮುವಾದಿ ಅಭ್ಯರ್ಥಿಯ ಗೆಲುವಿಗೆ ಎಸ್ಡಿಪಿಐ ಶ್ರಮಿಸುತ್ತಿದೆ ಎಂಬುದು ಯುಡಿಎಫ್ ಆರೋಪ. ಇದರೊಂದಿಗೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಲವು ಚುನಾವಣಾ ತಂತ್ರಗಳನ್ನ ಪ್ರಯೋಗಿಸಿದೆ. ಪರಿಶ್ರಮ ಪಟ್ಟರೆ ತಮಗೆ ಗೆಲುವು ಸಾಧಿಸಬಹುದು ಎಂದಿರುವ ಈ ಕ್ಷೇತ್ರದಲ್ಲಿ ಯುಡಿಎಫ್ನ ಅಶ್ರಫ್, ಎಸ್ಡಿಪಿಐಯ ಅಶ್ರಫ್ ಹೊರತುಪಡಿಸಿ ಮತ್ತೆ 4 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಈ ಪೈಕಿ ಓರ್ವ ಅಭ್ಯರ್ಥಿಯ ಹೆಸರು ಅಶ್ರಫ್ ಎಂದೇ ಆಗಿದೆ. ಜೊತೆಗೆ ಹನಫಿ ಮುಸ್ಲಿಮರು ಇರುವ ಈ ಕ್ಷೇತ್ರದಲ್ಲಿ ಓರ್ವ ಹನಫಿ ಮುಸ್ಲಿಂ ಅಭ್ಯರ್ಥಿಯು ಕಣದಲ್ಲಿದ್ದಾರೆ. 2 ಕ್ರಿಶ್ಚಿಯನ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇವೆಲ್ಲವೂ ಮತ ವಿಭಜನೆಗಾಗಿ ಬಿಜೆಪಿಯ ರಾಜಕೀಯ ತಂತ್ರ ಎಂದೇ ಹೇಳಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಡಿಪಿಐಯ ಆರೋಪವೇ ಬೇರೆ ಇದೆ. ಕಳೆದ ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗಳನ್ನ ಸೋಲಿಸುವ ಸಲುವಾಗಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಕೆಲಸ ಮಾಡಿದ್ದವು ಎನ್ನುವುದು ಎಸ್ಡಿಪಿಐ ಕಾರ್ಯಕರ್ತರ ಆರೋಪ. ಈ ನಡುವೆ ಕ್ಷೇತ್ರದಲ್ಲಿ ಎಲ್ಡಿಎಫ್ ಅಭ್ಯರ್ಥಿಯಾಗಿ ಸಿಪಿಎಂ ಹಿರಿಯ ಮುಖಂಡ ಕೆಆರ್ ಜಯಾನಂದ್ ಅವರು ಕಣದಲ್ಲಿದ್ದಾರೆ. ಅವರು ಇಲ್ಲಿ ಕಳೆದ ಅರ್ಧ ಶತಮಾನಗಳ ಕಾಲ ಜನಪ್ರತಿನಿಧಿಯನ್ನ ಹೊಂದಿರುವ ಯುಡಿಎಫ್ ಈ ಕ್ಷೇತ್ರಕ್ಕೆ ಕೊಟ್ಟ ಪ್ರಮುಖ ಕೊಡುಗೆಗಳು ಏನು ಎಂದು ಪ್ರಶ್ನಿಸಿದ್ದಾರೆ. ಈಗ 2011ರಿಂದ 2026ರವರೆಗೆ ಯುಡಿಎಫ್ ನ ಎಂಎಲ್ಎ, ಮುಸ್ಲಿಂ ಲೀಗ್ ಎಂಎಲ್ಎ ಅಲ್ಲಿ ಸ್ಥಿರವಾಗಿದ್ದಾರೆ. ಅದಕ್ಕಿಂತ ಮುಂಚೆನೆ 5 ವರ್ಷ ಮಾತ್ರವೇ ಎಡರಂಗದ ಎಂಎಲ್ಎ ಇದ್ದು, 87ರಿಂದ 2006ರವರೆಗೆ ಯುಡಿಎಫ್ ನ ಎಂಎಲ್ಎ ಇದ್ದು. ಯುಡಿಎಫ್ ನವರ ಎಂಎಲ್ಎ ಇದ್ದಂತ ಒಂದು ಅರ್ಧ ಶತಮಾನದ ಕಾಲದಲ್ಲಿ
ಮಂಜೇಶ್ವರ ಮಂಡಲಕ್ಕೆ ಏನು ಕೊಟ್ಟಿದ್ದಾರೆ? ಬಿಜೆಪಿಗೆ ಗೆಲುವು ಸಾಧ್ಯತೆ ಇರುವ ಈ ಕ್ಷೇತ್ರಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರದ ಮೂಲಕ ಯಾವ ಬೃಹತ್ ಯೋಜನೆಯನ್ನ ತಂದಿದೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಕಳೆದ 12 ವರ್ಷದಿಂದ ಕೇಂದ್ರವನ್ನು ಆಡಳಿತ ಮಾಡುತ್ತಿರುವ ಬಿಜೆಪಿ ಮೋದಿ ಸರ್ಕಾರ. ಅವರ ಸ್ಟಾರ್ ಮಂಡಲಗಳಲ್ಲಿ ಒಂದು ಅಂತ ಹೇಳ್ತಾರೆ ಮಂಜೇಶ್ವರ ಮಂಡಲ. ನಮ್ಮ ಕ್ಯಾಂಪೇನ್ನ ಪ್ರಧಾನವಾದಂತಹ ಒಂದು ವಿಷಯ, ಈ ಸ್ಟಾರ್ ಮಂಡಲವಾದಂತಹ ಮಂಜೇಶ್ವರಕ್ಕೆ ಬಿಜೆಪಿ ಕೇಂದ್ರದಲ್ಲಿ ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ 12 ವರ್ಷದಲ್ಲಿ ₹1 ಕೇಂದ್ರ ಸರ್ಕಾರದ ಫಂಡ್, ವಿಶೇಷವಾದಂತಹ ಫಂಡ್ ಅನ್ನು ತಂದು ಆ ಊರಿನ ಜನರಿಗೆ ಏನಾದರೂ ಸೌಕರ್ಯ ಮಾಡಿಕೊಟ್ಟಿದ್ದಾರೆ? ಒಂದು ಪ್ರಶ್ನಾರ್ಥಕವಾದ ಚಿಹ್ನೆ. ಇವೆಲ್ಲದರ ನಡುವೆ ಹಾಲಿ ಶಾಸಕ ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಗೆಲುವು ನಮ್ಮದೇ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಸ್ಥಳೀಯ ಆಡಳಿತದ ಚುನಾವಣೆಯಲ್ಲಿ ಯುಡಿಎಫ್ ಉತ್ತಮ ಸಾಧನೆಗಳನ್ನ ಮಾಡಿದ್ದು ಇದು ನಮ್ಮ ಗೆಲುವಿಗೆ ಸಹಕರಿಸಲಿದೆ ಎಂದು ಅವರು ಹೇಳಿದ್ದಾರೆ. 8 ಗ್ರಾಮ ಪಂಚಾಯತ್ಗಳು ಐಕ್ಯ ರಂಗದ ಕೈಯಲ್ಲಿದೆ. 4 ಜಿಲ್ಲಾ ಪಂಚಾಯತ್ಗಳು, ಪುತ್ತಿಗೆ ಜಿಲ್ಲಾ ಪಂಚಾಯತ್ ಡಿವಿಷನ್ ಬಿಜೆಪಿಯವರ ಕೈಯಿಂದ ಎಷ್ಟೋ ವರ್ಷಗಳ ನಂತರ ನಾವು UDF ಭರ್ಜರಿ ವಿಜಯವನ್ನು ಗಳಿಸಿ ನಮ್ಮ ಕೈಗೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಮಂಜೇಶ್ವರದಲ್ಲಿ ಕೇರಳದಲ್ಲಿ UDF ಪರ ಅಲೆ ಇದೆ. ಕಾಸರಗೋಡಿನಲ್ಲಿ 2 ಸೀಟು, ಅದಕ್ಕಿಂತ ಜಾಸ್ತಿ ಸೀಟು UDF ಗೆಲ್ತದೆ. ಮಂಜೇಶ್ವರದಲ್ಲಿ 2001ರಲ್ಲಿ ದಾಖಲೆ ಫಲಿತಾಂಶವಿದೆ. ಅದನ್ನು ಮುರಿದು 2026ರಲ್ಲಿ UDF ಗೆಲ್ಲುವುದರಲ್ಲಿ ಯಾವುದೇ ಸಂದೇಹ ಬೇಡ. 2020ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಗೆದ್ದಿದ್ದ SDPI ಈ ಬಾರಿ ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಯುಡಿಎಫ್ ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುತ್ತಾ ಅಥವಾ SDPI ಮತ ವಿಭಜನೆಯ ಲಾಭ ಬಿಜೆಪಿಗೆ ಸಿಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.